ಸರ್, ಇವಾಗ ನಮ್ಮ ಜೊತೆಗೆ ಏನು ಶಿಕ್ಷಣ ಪ್ರೇಮಿಯಾದಂತಹ ಡಾಕ್ಟರ್ ರಾಜಲಕ್ಷ್ಮಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಇವಾಗ ಏನು ಶಾಲಾ ಮಕ್ಕಳಿಗೆ ಮೊಬೈಲ್ ಬಳಕೆ ನಿರ್ಬಂಧದ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ಮಾಡಿರುವಂತದ್ದು, ಅಂದ್ರೆ 16 ವರ್ಷದ ಒಳಗಿನ ಮಕ್ಕಳು ಮೊಬೈಲ್ ಇನ್ನು ಮುಂದೆ ಬಳಸುವಂತಿಲ್ಲ ಅಂತ, ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 37 ವರ್ಷದ ಇದ್ರಿಂದ ಯಾವುದೇ ಹಂತದಲ್ಲಿ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬಳಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅನ್ಕೊಳ್ತೇನೆ. ಅದರಲ್ಲಿ ಕೂಡ 6 ವರ್ಷದಿಂದ 16 ವರ್ಷದ ಒಳಗಿನ ಮಕ್ಕಳು ದೈಹಿಕವಾದ ಬೆಳವಣಿಗೆಗೆ ಜಾಸ್ತಿ ಒತ್ತು ಕೊಡಬೇಕಾದಂತಹ ಸಮಯದಲ್ಲಿ ಮೊಬೈಲ್ ಗಳನ್ನ ಹಿಡಿದು ಕೂತ್ಕೊಂಡಾಗ ಏನಾಗುತ್ತೆ ಅಂದ್ರೆ ಕಣ್ಣು ಮತ್ತು ಬೆರಳುಗಳಿಗೆ ಶ್ರಮವಾಗುತ್ತಷ್ಟೇ ಹೊರತು ಬೌದ್ಧಿಕ ವಿಕಾಸ ಖಂಡಿತ ಆಗೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ವಯಸ್ಸಲ್ಲಿ ಅವರು ಸಮಾಜಕ್ಕೆ ತಮ್ಮನ್ನ ತಾವು ತೆರೆದುಕೊಳ್ತಾ ಇರುವಂತದ್ದು ಮತ್ತು ತಮ್ಮದೇ ವಯಸ್ಸಿನವರ ಜೊತೆಗೆ ಒಂದು ಮಾತುಕತೆಗಳಲ್ಲಿ ಅಥವಾ ಸಂವಹನ ನಡೆಸೋದಕ್ಕೆ ತೆರೆದುಕೊಳ್ತಾ ಇರುವಂತಹ ವಯಸ್ಸಿನಲ್ಲಿ ಅವರು ಕಾಣದ ಲೋಕದ ಒಳಗೆ ಕಳೆದು ಹೋಗ್ಬಿಟ್ರೆ ಅವರಿಗೆ ನಿಜ ಸಂವಹನದ ಕೊರತೆ ಉಂಟಾಗತ್ತೆ. ಆ ವಯಸ್ಸಲ್ಲಿ ಬಹುಶಃ ಅವರು ಪ್ರಪಂಚಕ್ಕೆ ತಮ್ಮನ್ನ ತಾವು ಪ್ರಪಂಚ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಿದ್ರೆ ಮನುಕುಲ ಏನು, ಮನುಷ್ಯರು ಏನು, ಧನವಂತ ಇನ್ನೊಂದು ಮಕ್ಕಳು ಏನು, ಹಿರಿಯರು ಏನು ಅಂತ ಬಿಡುವಂತ ಕಾಲಘಟ್ಟ ಆಗಿರೋದ್ರಿಂದ ನನಗನ್ಸುತ್ತೆ ಮೊಬೈಲ್ ತುಂಬಾ ಮಾರಕ ಆಗತ್ತೆ ಅಂತ ಹೇಳಿ. ದೈಹಿಕವಾಗಿಯೂ ಅದು ಅವರಿಗೆ ಮಾರಕವಾಗತ್ತೆ, ಮಾನಸಿಕವಾಗಿಯೂ ಅದು ಮಾರಕವಾಗುವಂತದ್ದು, ದೈಹಿಕವಾಗಿ ಕೂಡ ಅದು ಮಾರಕ ಆಗತ್ತೆ. ಯಾವುದೋ ಒಂದು ಹಂತದಲ್ಲಿ ಅನಿವಾರ್ಯ ಸಂದರ್ಭದಲ್ಲಿ ನೀವೆಲ್ಲ ಮಾತಾಡ್ತಾ ಇದ್ದ ಹಾಗೆ ಕೋವಿಡ್ ಸಮಯದಲ್ಲಿ ಏನು ಅಂತ ಹೇಳಿ ಮಕ್ಕಳು ಮುಟ್ಟಿ ನೋಡುವಂತ, ತಟ್ಟಿ ನೋಡುವಂತ ಒಂದು ಕಾಲಘಟ್ಟ ಬಂತು. ಅದರ ಮೇಲೆ ಸಂಪೂರ್ಣವಾಗಿ ಶಾಲೆಗಳು ಅವಲಂಬಿತವಾಗದಾಗ್ಲಿ ಅಥವಾ ಪೋಷಕರು ಅವಲಂಬಿತರಾಗದಾಗ್ಲಿ ಅಥವಾ ಮಕ್ಕಳಿಗೆ ಅದನ್ನ ನಾವು ಸ್ವಲ್ಪ ಆರಾಮವಾಗಿರ್ಬೋದು ಅಂತ ಆಲೋಚನೆ ಮಾಡೋದಾಗ್ಲಿ ಬಹುಶಃ ಮುಂದೆ ಅವರ ಜೀವನದ ಮೇಲೆ ಆಗುವಂತ ಪರಿಣಾಮವನ್ನ ನಾವು ಯೋಚಿಸದೇ ತಗೊಳ್ಳುವಂತ ನಿರ್ಧಾರ ಅಂತ ಹೇಳಿ ಅನ್ಸುತ್ತೆ. ಅಂದ್ರೆ ಮೊಬೈಲ್ ಬಳಕೆಯಿಂದ ಮಕ್ಕಳ ಕಲಿಕಾ ಸಾಮರ್ಥ್ಯಕ್ಕೆ ಕೂಡ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ? ಕಲಿಕಾ ಸಾಮರ್ಥ್ಯಕ್ಕೆ ಅಲ್ಲ, ಅವರ ಇಡೀ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೇವಲ್ಲ, ಈಗ ಕೇವಲ ಕಲಿಕಾ ಸಾಮರ್ಥ್ಯ ಅಲ್ಲ, ಅವರ ವ್ಯಕ್ತಿತ್ವವನ್ನೇ ಬೆಳೆಸುವಂತಹ ಒಂದು ಸ್ಥಳ ಅದು. ವ್ಯಕ್ತಿತ್ವದ ಬೆಳವಣಿಗೆಯೇ ಕುಂಠಿತವಾಗುತ್ತೆ ಅದರಲ್ಲಿ. ಯಾಕಂತ ಹೇಳಿದ್ರೆ ನಮ್ಗೆ ನಮ್ಮ ಹಾಗೆ ಇರುವ ಬೇರೆಯವ್ರ ಜೊತೆ ಬೆರೀದಲ್ಲಿ ನಾವು ಕಾಣದೇ ಇರುವ ಒಂದು ಲೋಕದೊಳಗೆ ಅವರನ್ನ ಕಂಡುಕೊಳ್ಳಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಸರ್ವತೋಮುಖ ಬೆಳವಣಿಗೆಯೇ ಕುಂಠಿತ ಆಗತ್ತೆ. ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಕುಂಠಿತ ಆಗೋದ್ರ ಜೊತೆಗೆ ಒಂದು ಕಲ್ಪನೆಯ ಲೋಕವನ್ನ ಕೊಡ್ತೇವಷ್ಟೇ ಹೊರತು ನಿಜ ಲೋಕದ ದರ್ಶನವನ್ನ ನಮ್ಗೆ ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ನೆಲೆಯಲ್ಲಿ ಬಹುಶಃ ಮೊಬೈಲ್ ಫೋನ್ಗಳ ನಿಷೇಧ, ನಿರ್ಬಂಧ ಎಲ್ಲವೂ ಕೂಡ ಒಂದು ಉತ್ತಮ ನಿರ್ಧಾರ ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್ ಮಾಹಿತಿಗಾಗಿ. ಧನ್ಯವಾದಗಳು.